ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಶ್ಲೋಕದ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಹಾಸ ತಾಂಡವಾಡುತ್ತಿರುವಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ದುಷ್ಟರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮತ್ತೆ ಹಾಕಲು ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರ್ತಾನಿದ್ದ. ಆದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಆ ದೇವರು ಹುಟ್ಟುವುದೆಂದರೆ ಏನು, ದುಷ್ಟರನ್ನು ಸಂಹಾರ ಮಾಡುವುದೆಂದರೆ ಏನು, ಈ ಕಲಿಯುಗದಲ್ಲಿ ಅದು ಅಸಾಧ್ಯ. ಅದಕ್ಕಾಗಿಯೇ ಈ ಕಲಿಯುಗದಲ್ಲಿ ದುಷ್ಟರನ್ನು ಮತ್ತೆ ಹಾಕಲು ಈ ಕರಾವಳಿ ನಾಡಿನಲ್ಲಿ ಜ್ವಾಲಾಮುಖಿಯಾಗಿ ಬಂದಿರುವವನು ಈ ಅಗ್ನಿ. ಈ ಅಗ್ನಿ ಯಾರು ಅಂತ ಈ ಊರಿನಲ್ಲಿ ಹುಟ್ಟಿ ಬೆಳೆದಿರುವ ಇವರಿಗೆ ಯಾರಿಗೂ ಗೊತ್ತಿಲ್ಲ ಈ ಅಗ್ನಿ ಯಾರು ಅಂತ. ಮುಂದೆ ಗೊತ್ತಾಗುತ್ತಾ ಹೋಗುತ್ತೆ ಈ ಸಮಾಜದ ಜನರಿಗೆ ಈ ಅಗ್ನಿ ಯಾರು ಅಂತ. ಈ ಅಗ್ನಿಯ ಒಳಲಲ್ಲಿ ಉರಿಯುತ್ತಿರುವ ಸೇರಿದ ಜ್ವಾಲ ಆರಬೇಕಾದ್ರೆ ದುಷ್ಟರ ಸಂಹಾರವಾಗಬೇಕು. ಈ ನನ್ನ ಸೇಡಿಗೆ ಕಾರಣರಾದವರು ಈ ಭೂಮಿಯಲ್ಲಿ ಖುಷಿಯಾಗಿ ಇರ್ತೀವಿ ಅನ್ನೋದು ಅದು ಅವರ ಶತಮೂರ್ಖತನ. ಇಲ್ಲಿ ಜನಾಸಂಧ ಜಲಂಧರ ಜಗತ್ತಿನಲ್ಲಿ ಜಗನ್ಮಾಯಿನಿ ಜಗನ್ಮಾತೆಯ ಜನ್ಮ ತಾಳಿದ ಈ ಜಗನ್ಮೋಹನನ್ನು ಜಗದ್ರಕ್ಷಕನಾಗಿ ಜಗಕ್ಕೆ ಬಂದ ಜಂಬಗಾರನಾಗಿ ಜಯ ಲಕ್ಷ್ಮಿಯಿಂದ ಜಯ ಶಾಲಿಯಾಗಿ ವಿರಾಮವಾಸದಿಂದ ಜಯ ಕಾಲತಗುವ ಜಯ ರಾಜಕಾನಾಗಿ ದುಷ್ಟರನ್ನ ಸಂಹಾರ ಮಾಡುವೇನೆ. ಆದರೆ ಈ ಅಗ್ನಿಯ ಮುಂದೆ ಯಾವ ನಾಗರ ಅವತಾರ ಎತ್ತಿದರೆ